ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 4ರಲ್ಲಿರುವಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 5ರಿಂದ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು, ಪೇಜ್ ನಂಬರ್ 5ರಲ್ಲಿ ಸಂಖ್ಯಾ ಶ್ರೇಣಿಗಳಲ್ಲಿನ ವಿನ್ಯಾಸಗಳು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಇಲ್ಲಿ ಒಂದು ಚಿತ್ರ ಇದನ್ನು ವಿವರಿಸಬಹುದು, ನೋಡಿಕೊಳ್ಳಿ. ನಂತರದಲ್ಲಿ ನಾವು ಕೆಳಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ನೀವು ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರಾ ಎಂದು ಕೇಳಲಾಗಿದೆ. ಇಲ್ಲಿ ನೀವು ಚುಕ್ಕೆಗಳನ್ನು ಗಮನಿಸಿ. ಅಡ್ಡ ಸಾಲುಗಳಲ್ಲಿ 6 ಮತ್ತು ಕಂಬ ಸಾಲುಗಳಲ್ಲಿ 6 ಚುಕ್ಕೆಗಳನ್ನು ಕೊಡಲಾಗಿದೆ. ಒಟ್ಟು ಚುಕ್ಕೆಗಳ ಸಂಖ್ಯೆ 36. ಇಲ್ಲಿ ನೀವು ಗಮನಿಸಬಹುದು, ಚಿತ್ರವನ್ನು ನಾವು ಈ ರೀತಿಯಾಗಿ ವರ್ಗೀಕರಿಸಿದ್ದೇವೆ. ಮೊದಲನೇ ಚೌಕದಲ್ಲಿ 1 ಚುಕ್ಕೆ, ಎರಡನೇ ಚೌಕದಲ್ಲಿ 4, ಮೂರನೇ ಚೌಕದಲ್ಲಿ 9. ಈ ರೀತಿಯಾಗಿ ನಾವು 6 ಚೌಕಗಳನ್ನು ರಚಿಸಿದ್ದೇವೆ. ನೀವು ಮೊದಲನೆಯದಾಗಿ ನೋಡಬಹುದು, 1 = 1 ಎಂದು ಬರೆಯಲಾಗಿದೆ. ಅಂದರೆ ಒಂದು ಚೌಕದಲ್ಲಿ 1 ಚುಕ್ಕೆ ಇದೆ. ಎರಡನೆಯದಾಗಿ 1 + 2 + 1 ಎಂದು ಕೊಡಲಾಗಿದೆ. ಇಲ್ಲಿ ಗಮನಿಸಿ, ಎರಡನೇ ಚೌಕದಲ್ಲಿ ನಾವು 4 ಚುಕ್ಕೆಗಳನ್ನು ಬರೆದಿದ್ದೇವೆ. ಅದೇ ರೀತಿಯಾಗಿ 1 + 2 + 1 = 4 ಆಗಿದೆ. ಮೂರನೇ ಚೌಕದಲ್ಲಿ 9 ಚುಕ್ಕೆಗಳು. 1 + 2 + 3 + 2 + 1 = 9 ಎಂದು ಅವರು ಬರೆದಿದ್ದಾರೆ. ನಂತರ ನಾಲ್ಕನೇ ಚೌಕದಲ್ಲಿ 16 ಚುಕ್ಕೆಗಳಿವೆ. ಅದನ್ನೇ ಇಲ್ಲಿ 1 + 2 + 3 + 4 + 3 + 2 + 1 = 16 ಎಂದು ಬರೆಯಲಾಗಿದೆ. ಐದನೇ ಚೌಕದಲ್ಲಿ 25 ಚುಕ್ಕೆಗಳು. 1 + 2 + 3 + 4 + 5 + 4 + 3 + 2 ಮತ್ತು +1 = 25. ಆರನೇ ಚೌಕದಲ್ಲಿ 36, ಅಂದರೆ ಒಟ್ಟು ಇಲ್ಲಿರುವಂತಹ ಎಲ್ಲ ಚುಕ್ಕೆಗಳನ್ನು ಸೇರಿಸಿ ಒಂದು ಚೌಕವನ್ನು ರಚಿಸಲಾಗಿದೆ. 1 + 2 + 3 + 4 + 5 + 6 + 5 + 4 + 3 + 2 + 1 = 36. ಇಲ್ಲಿ ಇರುವಂತಹ ಎಲ್ಲ ಚುಕ್ಕೆಗಳನ್ನು ಸೇರಿಸಲಾಗಿದೆ. ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಚಿತ್ರಾತ್ಮಕ ವಿವರಣೆಯನ್ನು ಕೊಟ್ಟಿದ್ದೇವೆ. ಉತ್ತರದಲ್ಲಿ ನೀವು ಹೌದು, ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರಾತ್ಮಕ ರಚನೆ ಮಾಡಬಹುದು ಎಂದು ಬರೆದುಕೊಳ್ಳಿ. ಈಗ ನಾವು ಪೇಜ್ ನಂಬರ್ 7ರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ 9 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲನೇ ಪ್ರಶ್ನೆ, ಲೆಕ್ಕಾಚಾರ ಮಾಡಿ. ಪ್ರಶ್ನೆ ನಂಬರ್ 1, ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ, ಅಂದರೆ 1 1 + 2 + 1 1 + 2 + 3 + 2 + 1 ವರ್ಗ ಸಂಖ್ಯೆಗಳನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರಾ ಎಂದು ಕೊಟ್ಟಿದ್ದಾರೆ. ನಾವು ಈ ಪ್ರಶ್ನೆಗೂ ಕೂಡ ಹಿಂದಿನ ಪ್ರಶ್ನೆಯಲ್ಲಿ ತೋರಿಸಿರುವಂತೆ ಈ ಚುಕ್ಕೆಗಳನ್ನು ಚೌಕಗಳಾಗಿ ವಿಭಾಗಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ನಾವು ಮುಂದೆ ಬರೆಯೋಣ. ಉತ್ತರ ಹೌದು, ನಾವು ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ನೀವು ಇದೇ ರೀತಿಯ ಚಿತ್ರವನ್ನು ಬಿಡಿಸಿಕೊಳ್ಳಿ. ಉತ್ತರದಲ್ಲಿ 1 = 1, ಅಂದರೆ ಒಂದು ಚೌಕದಲ್ಲಿ 1 ಚುಕ್ಕೆ ಇದೆ ಎಂದು ಅರ್ಥ. ಎರಡನೆಯದಾಗಿ 1 + 2 + 1 = 4. ಇದು ಎರಡನೇ ಚೌಕದ ಉದಾಹರಣೆಯಾಗಿದೆ. ಅಂದರೆ 4 ಚುಕ್ಕೆಗಳನ್ನು ಎರಡನೇ ಚೌಕ ಹೊಂದಿದೆ. ಇದೇ ರೀತಿಯಾಗಿ 1 + 2 + 3 + 2 + 1 = 9 ಆಗಿದೆ. ನಂತರ 1 + 2 + 3 + 4 + 3 + 2 + 1 = 16. 1 + 2 + 3 + 4 + 5 + 4 + 3 + 2 + 1 = 25 ಆಗಿದೆ. ಈಗ ನಾವು ವಿನ್ಯಾಸವನ್ನು ಬರೆಯುವಾಗ ಮೊದಲನೇ ಸಂಖ್ಯೆಯನ್ನು ನೀವು ಗಮನಿಸಬಹುದು. 1 = 1 ಎಂದು ಬಂದಿದೆ. ಅಂದರೆ 1ರ ಘಾತ 2 ಎಂದು ಬರೆದುಕೊಳ್ಳಿ. 1ರ ಘಾತ 2 ಎಂದರೆ 1ಅನ್ನು 2 ಬಾರಿ ಗುಣಿಸಿದಾಗ ನೀವು ಪುನಃ 1ಅನ್ನೇ ಪಡೆಯಬಹುದಾಗಿದೆ. ಎರಡನೆಯದಾಗಿ 2ರ ಘಾತ 2 ಎಂದು ನಾವು ಬರೆದಿದ್ದೇವೆ. 2ರ ಘಾತ 2 ಎಂದರೆ 4 ಎಂದು ಅರ್ಥ. 2 × 2 4 ಬರುತ್ತದೆ. ನಂತರ 3ರ ಘಾತ 2 ಎಂದರೆ 9. 3 × 3 9. 4ರ ಘಾತ 2 ಎಂದರೆ 4 × 4 16. 5ರ ಘಾತ 2 ಎಂದರೆ 5 × 5 25 ಬರುತ್ತದೆ. ಇಲ್ಲಿ ಮೇಲೆ ಬಂದಿರುವಂತಹ 1 4 9 16 25 ಈ ಸಂಖ್ಯೆಗಳನ್ನು ನಾವು 1ರ ಸ್ಕ್ವೇರ್, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ ಎಂದು ವಿನ್ಯಾಸವನ್ನಾಗಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2, ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆಯೇ ಭಾಗಶಃ ಚಿತ್ರಿಸಿ. 1 + 2 + 3 + +99 + 100 + 99 3 + 1 + 2ರ
ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರಾ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಅದೇ ಚಿತ್ರವನ್ನು ಬಿಡಿಸಿಕೊಳ್ಳಿ. ಉತ್ತರದಲ್ಲಿ ಇದು ಸಮ್ಮತಿಯ ಮಾದರಿಯಾಗಿದೆ. ಇದು 1ರಿಂದ 100ರವರೆಗೆ ಹೆಚ್ಚುತ್ತಿರುವ ಅನುಕ್ರಮ ಮತ್ತು ನಂತರ 99ರಿಂದ 1ರವರೆಗೆ ಕಡಿಮೆಯಾಗುವ ಅನುಕ್ರಮವಾಗಿದೆ. ನೀವು ನೋಡಬಹುದು 1ರಿಂದ 100ರವರೆಗೆ ಬರೆದಿದ್ದಾರೆ. ನಂತರ 100ರಿಂದ ಪುನಃ ಇಳಿಕೆ ಕ್ರಮದಲ್ಲಿ 1ರವರೆಗೆ ಬರೆಯಲಾಗಿದೆ. ಅದನ್ನು ನಾವು ಸಮ್ಮತಿಯ ಮಾದರಿ ಎಂದು ಕರೆಯುತ್ತೇವೆ. ಅದನ್ನೇ ಉತ್ತರದಲ್ಲಿ ಬರೆಯಲಾಗಿದೆ. ಈಗ 1 + 2 + 3 99 + 100 + 99 ಇಲ್ಲಿ ಇಳಿಕೆ ಕ್ರಮದಲ್ಲಿ ಪುನಃ 1ರ ತನಕ ಬರೆಯಲಾಗಿದೆ. ಹಂತವಾಗಿ ಹಂತವಾಗಿ ನಾವು ಈಗ ಲೆಕ್ಕಾಚಾರ ಮಾಡೋಣ. 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಾಗ ನಾವು 100 × 101 / 2 ಎಂದು ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿ ಈ ಸಂಖ್ಯೆಯನ್ನು ನಾವು ವಿಭಾಗಿಸಿದಾಗ 5050 ಉತ್ತರ ಬರುತ್ತದೆ. 1ರಿಂದ 99ರವರೆಗಿನ ಸಂಖ್ಯೆಗಳ ಮೊತ್ತ. ಈಗ ಮೊದಲನೆಯದಾಗಿ ನಾವು 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದಿದ್ದೇವೆ. ಈಗ ಎರಡನೆಯದಾಗಿ 1ರಿಂದ 99ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಾಗ 99 × 100 / 2 ಎಂದು ಬರೆದುಕೊಳ್ಳಿ. 2ರಿಂದ 100ನ್ನು ಭಾಗಿಸಬಹುದು. 2 × 2 2ನ್ನು 50ರಿಂದ ಗುಣಿಸಿದಾಗ 100 ಬರುತ್ತದೆ. 50 × 99 ಎಂದರೆ 4950 ಇಲ್ಲಿ ಗುಣಲಬ್ಧ ಬರುತ್ತದೆ. ಆದ್ದರಿಂದ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಇಲ್ಲಿ ಕೊಟ್ಟಿರುವಂತಹ ಸಮ್ಮತಿಯ ಮಾದರಿಯ ಲೆಕ್ಕವನ್ನು ನಾವು ಮಾಡಿದಂತಾಗುತ್ತದೆ. ಮೊದಲನೆಯದಾಗಿ 5050 ಇದು 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತ. ಎರಡನೆಯದಾಗಿ 1ರಿಂದ 99ರವರೆಗಿನ ಸಂಖ್ಯೆಗಳ ಮೊತ್ತ 4950 ಬಂದಿದೆ. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 5050 + 4950 = 10,000 ಬಂದಿದೆ. ಆದ್ದರಿಂದ ಇಲ್ಲಿ ಈ ಸಂಖ್ಯೆಗಳ ಒಟ್ಟು ಬೆಲೆ ಅಂದರೆ 1ರಿಂದ 100 ಮತ್ತು 100ರಿಂದ ಪುನಃ ನಾವು 1ರ ತನಕ ಬರೆದು ಆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತಹ ಉತ್ತರ 10,000 ಬರುತ್ತದೆ. ಇಲ್ಲಿ ಚಿತ್ರವನ್ನು ಕೂಡ ಇದೇ ರೀತಿಯಾಗಿ ನೀವು ಬಿಡಿಸಿಕೊಳ್ಳಿ. ಪ್ರಶ್ನೆ ನಂಬರ್ 3. ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಎಂದು ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಡಲಾಗಿದೆ. ಮೊದಲನೇ ಪ್ರಶ್ನೆಯ ಉತ್ತರವನ್ನು ನಾವು ಬರೆಯೋಣ. ಉತ್ತರ 1. ಮೊದಲನೆಯದಾಗಿ ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಏರಿಕೆ ಕ್ರಮದಲ್ಲಿ ಕೂಡಿಸಿದಾಗ ನಾವು ಯಾವ ರೀತಿಯ ಶ್ರೇಣಿಯನ್ನು ಪಡೆಯಬಹುದು ಎಂದು ನೋಡೋಣ. ಮೊದಲನೆಯದಾಗಿ ಉದಾಹರಣೆಯಾಗಿ 1ನ್ನು ತೆಗೆದುಕೊಂಡಿದ್ದೇವೆ. ಎರಡನೇ ಸಾಲಿನಲ್ಲಿ 1 + 1 ಈಗ ನಾವು ಏರಿಕೆ ಕ್ರಮದಲ್ಲಿ ಕೂಡಿಸಬೇಕು. 1 + 1 ಅಂದರೆ 1ಕ್ಕೆ 1ನ್ನು ಕೂಡಿಸಿದಾಗ 2 ಬಂದಿದೆ. ಮೂರನೇ ಸಾಲಿನಲ್ಲಿ 1 + 1 + 1 ಅಂದರೆ 2ಕ್ಕೆ ಪುನಃ 1ನ್ನು ಕೂಡಿಸಿದಾಗ 3 ಬರುತ್ತದೆ. ನಾಲ್ಕನೇ ಸಾಲಿನಲ್ಲಿ 1 + 1 + 1 + 1 = 4. ಐದನೇ ಸಾಲಿನಲ್ಲಿ 5 ಬಾರಿ 1ನ್ನು ಕೂಡಿಸಿ 1 + 1 + 1 + 1 + 1 = 5. ಇದು ಇದೇ ರೀತಿಯಾಗಿ ಮುಂದುವರಿಯುತ್ತದೆ. ಆದ್ದರಿಂದ ಈ ಶ್ರೇಣಿಯು 1 2 3 4 5 6 7 ಇಲ್ಲಿ ನೀವು ಉತ್ತರದಲ್ಲಿ ನೋಡಬಹುದು = ಚಿಹ್ನೆಯ ಮುಂದೆ 1 2 3 4 5 ಈ ರೀತಿಯಾಗಿ ಬಂದಿದೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯನ್ನು ಪಡೆಯುತ್ತೇವೆ. ಇಲ್ಲಿ ನಾವು ಕಂಡುಹಿಡಿದಿರುವಂತಹ ಅಂಶ ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುತ್ತಾ ಹೋದಂತೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯನ್ನು ಪಡೆಯಬಹುದಾಗಿದೆ. ಈಗ ನಾವು ಎರಡನೇ ಪ್ರಶ್ನೆಯ ಉತ್ತರವನ್ನು ಬರೆಯಬೇಕು. ಎರಡನೇ ಪ್ರಶ್ನೆಯಲ್ಲಿ ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಯಾವ ಶ್ರೇಣಿ ದೊರೆಯುತ್ತದೆ ಎಂದು ಕೇಳಿದ್ದಾರೆ. ಈಗ ನಾವು ಆ ಪ್ರಶ್ನೆಗೆ ಉತ್ತರಿಸೋಣ. ಉತ್ತರ 2. 1ರ ಎಲ್ಲ ಶ್ರೇಣಿಯನ್ನು ಇಳಿಕೆ ಕ್ರಮದಲ್ಲಿ ಕೂಡಿಸಿದಾಗ ಈಗ ನಾವು ಇಳಿಕೆ ಕ್ರಮದಲ್ಲಿ ಕೂಡಿಸುತ್ತಾ ಹೋಗಬೇಕು. ಅಂದರೆ ಹಿಂದುಳಿದ ಕ್ರಮದಲ್ಲಿ ಎಂದು ನಾವು ಬರೆದಿದ್ದೇವೆ. ಅಲ್ಲಿ ಬರೆದಿರುವಂತಹ ಅಂಶವನ್ನೇ ನಾವು ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಲಾಗಿದೆ. ಮೊದಲನೆಯದಾಗಿ 5 ಬಾರಿ 1ನ್ನು ಕೂಡಿಸಿದ್ದೇವೆ. ಏಕೆಂದರೆ ಇಲ್ಲಿ ಇಳಿಕೆ ಕ್ರಮದಲ್ಲಿ ನಾವು ಕೂಡಿಸಬೇಕು. ಆದ್ದರಿಂದ 1ನ್ನು 5 ಬಾರಿ ಕೂಡಿಸಿ 1 + 1 + 1 + 1 + 1 = 5. ನಂತರ ಇಳಿಕೆ ಕ್ರಮವಾದ್ದರಿಂದ ನಾವು ಈಗ 5 ಬಾರಿ ಕೂಡಿಸಿದಂತಹ 1ನ್ನು 4 ಬಾರಿ ಕೂಡಿಸಬೇಕು. 1 + 1 + 1 + 1 = 4. ಈಗ 3 ಬಾರಿ 1ನ್ನು ಕೂಡಿಸಿ 1 + 1 + 1 = 3 ಬಂದಿದೆ. 3ರ ನಂತರದ ಸಂಖ್ಯೆ ಇಳಿಕೆ ಕ್ರಮದಲ್ಲಿ ಬರೆದಾಗ 2 ಬರಬೇಕು. ಆದ್ದರಿಂದ 1 + 1 = 2 ಬಂದಿದೆ. ಕೊನೆಯಲ್ಲಿ 1 ಎಂದು ಬರೆಯಿರಿ. ಈಗ ನಾವು 5 4 3 2 1 ಈ ರೀತಿಯ ಇಳಿಕೆ ಕ್ರಮವನ್ನು ನಾವು ಪಡೆಯುತ್ತಿದ್ದೇವೆ. ಅಂದರೆ n -1 n -2
1 ಅಂದರೆ n ಎಂದರೆ ನೀವು 5ಅನ್ನು n ಎಂದು ತೆಗೆದುಕೊಂಡಾಗ n-1 ಎಂದರೆ 5 - 1 4, n-2 ಎಂದರೆ 5 - 2 3 ಬರುತ್ತದೆ. ಇದೇ ರೀತಿಯಾಗಿ ನಾವು ಕೊನೆಯದಾಗಿ 1ಅನ್ನು ಪಡೆಯಬಹುದಾಗಿದೆ ಎಂದು ಅರ್ಥ. ಈಗ ನೀವು ಈ ಶ್ರೇಣಿಯನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4. ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರಾ ಎಂದು ಕೇಳಿದ್ದಾರೆ. ಈಗ ನಾವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿಸಿದಾಗ ಯಾವ ಶ್ರೇಣಿಯನ್ನು ಪಡೆಯುತ್ತೇವೆ ಎಂದು ಬರೆಯಬೇಕು. ಇಲ್ಲಿ ಚಿತ್ರಾತ್ಮಕ ವಿವರಣೆಯನ್ನು ಕೂಡ ಕೊಡಲು ಹೇಳಿದ್ದಾರೆ. ಈಗ ಮೊದಲನೆಯದಾಗಿ ಉತ್ತರದಲ್ಲಿ ಎಣಿಕೆ ಸಂಖ್ಯೆಗಳು ಎಂದರೆ 1 2 3 4 5 ಎಣಿಸುವಂತಹ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಬ್ರಾಕೆಟ್ನಲ್ಲಿ ಬರೆದುಕೊಳ್ಳಿ. ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಸೇರಿಸುತ್ತಾ ಹೋದರೆ ನಮಗೆ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿ ದೊರೆಯುತ್ತದೆ ಎಂದು ಬರೆದಿದ್ದೇವೆ. ಅಂದರೆ ಟ್ರಯಾಂಗ್ಯುಲರ್ ನಂಬರ್ಸ್ ಎಂದು ನಾವು ಕರೆಯುತ್ತೇವೆ. ಹಂತ ಹಂತವಾಗಿ ವಿವರಿಸಿದಾಗ ಇಲ್ಲಿ ನಾವು ಮೊದಲನೆಯದಾಗಿ 1ಅನ್ನು ಕೂಡಿಸಿದ್ದೇವೆ. 1 = 1 ಬಂದಿದೆ. ನಂತರದಲ್ಲಿ 1ಕ್ಕೆ 2ಅನ್ನು ಸೇರಿಸೋಣ. 1ಕ್ಕೆ 2ಅನ್ನು ಸೇರಿಸಿದಾಗ 3 ಬರುತ್ತದೆ. ಈಗ ನಾವು ಇಲ್ಲಿ ಏರಿಕೆ ಕ್ರಮದಲ್ಲಿ ಕೂಡಿಸುತ್ತಾ ಹೋಗುತ್ತಿದ್ದೇವೆ. ಆದ್ದರಿಂದ 1 + 2 ಆದ ನಂತರ 3ಅನ್ನು ಕೂಡಿಸಬೇಕು. = 6 ಬಂದಿದೆ. ನಂತರದಲ್ಲಿ 1 + 2 + 3 + 4 = 10. 1 + 2 + 3 + 4 + 5 = 15 ಬಂದಿದೆ. ಇದೇ ರೀತಿಯಾಗಿ ಈ ಶ್ರೇಣಿಯು ಮುಂದುವರಿಯುತ್ತದೆ. ಈಗ ನೀವು ನೋಡಬಹುದು, ಮೊದಲನೆಯದಾಗಿ ನಾವು 1ಅನ್ನು ಪಡೆದಿದ್ದೇವೆ. 1 ಚುಕ್ಕೆಯನ್ನು ಬಿಡಿಸಿಕೊಳ್ಳಿ. ಎರಡನೆಯದಾಗಿ ಉತ್ತರ 3 ಬಂದಿದೆ. 3 ಚುಕ್ಕೆಗಳನ್ನು ಬಿಡಿಸಿ. 6 ಚುಕ್ಕೆಗಳು, ನಂತರ 10 ಚುಕ್ಕೆಗಳು ಮತ್ತು 15 ಚುಕ್ಕೆಗಳನ್ನು ನಾವು ಬರೆದಿದ್ದೇವೆ. ಈಗ ನೀವು ಈ ಸಂಖ್ಯೆಯನ್ನು ಗಮನಿಸಿದಾಗ 1 3 6 10 ಮತ್ತು 15 ಇವು ತ್ರಿಕೋನೀಯ ಸಂಖ್ಯೆಗಳಾಗಿದ್ದಾವೆ. ಆದ್ದರಿಂದ ನಾವು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಸೇರಿಸುತ್ತಾ ಹೋದಂತೆ ತ್ರಿಕೋನೀಯ ಸಂಖ್ಯೆಗಳನ್ನು ಇಲ್ಲಿ ಪಡೆಯುತ್ತಿದ್ದೇವೆ. ಅಂದರೆ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿ 1 3 6 10 15 21 ಮತ್ತು 28. ಈಗ ನೀವು ಇಲ್ಲಿ 4ನೇ ಪ್ರಶ್ನೆಯಲ್ಲಿ ಗಮನಿಸಬಹುದಾದಂತಹ ಅಂಶ, ಏರಿಕೆಯ ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿಯನ್ನು ಪಡೆಯುತ್ತಿದ್ದೇವೆ. ಪ್ರಶ್ನೆ ನಂಬರ್ 5. ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ? ಅಂದರೆ 1 + 3 3 + 6 6 + 10 10 + 15 ಇದನ್ನು ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಏಕೆ? ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಎಂದು ಕೇಳಲಾಗಿದೆ. ಈಗ ನಾವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋಗಬೇಕು. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಯಾವುದು ಎಂದು ಬರೆದುಕೊಳ್ಳಿ. ಕೋಷ್ಟಕಗಳಲ್ಲಿ ಕೊಡಲಾಗಿದೆ. ಉತ್ತರ: ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದರೆ ನಮಗೆ ಪೂರ್ಣ ವರ್ಗಗಳ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಸೀಕ್ವೆನ್ಸ್ ಸಿಗುತ್ತದೆ ಎಂದು ಬರೆಯಬೇಕು. ಇಲ್ಲಿ ನಾವು ಪೂರ್ಣ ವರ್ಗಗಳ ಶ್ರೇಣಿಗಳನ್ನು ಪಡೆಯುತ್ತೇವೆ. ವಿವರಣೆ: ಈಗ ನಾವು ಹೇಗೆ ಪೂರ್ಣ ವರ್ಗಗಳ ಶ್ರೇಣಿಯನ್ನು ಪಡೆಯುತ್ತೇವೆ ಎಂದು ವಿವರಿಸಬೇಕು. ವಿವರಣೆ ಬರೆದುಕೊಳ್ಳಿ. 1 + 3 ನೀವು ತ್ರಿಕೋನೀಯ ಸಂಖ್ಯೆಗಳನ್ನು ಕಲಿತಿದ್ದೀರಿ. 1 3 6 10 ಇವುಗಳು ತ್ರಿಕೋನೀಯ ಸಂಖ್ಯೆಗಳಾಗಿದ್ದಾವೆ. ಈಗ ನಾವು ವಿವರಣೆಯಲ್ಲಿ 1 + 3 ಅಂದರೆ 1ನೇ ತ್ರಿಕೋನೀಯ ಸಂಖ್ಯೆ ಮತ್ತು 2ನೇ ತ್ರಿಕೋನೀಯ ಸಂಖ್ಯೆಯನ್ನು ಕೂಡಿಸಿದ್ದೇವೆ. 1 + 3 = 4 ಬಂದಿದೆ. ಎರಡನೆಯದಾಗಿ 2ನೇ ತ್ರಿಕೋನೀಯ ಸಂಖ್ಯೆ 3ನೇ ತ್ರಿಕೋನೀಯ ಸಂಖ್ಯೆಯನ್ನು ಕೂಡಿಸಿ. 3 ಮತ್ತು 6 ಇವು 2ನೇ ತ್ರಿಕೋನೀಯ ಸಂಖ್ಯೆ ಮತ್ತು 3ನೇ ತ್ರಿಕೋನೀಯ ಸಂಖ್ಯೆಯಾಗಿದೆ. 3 + 6 9 ಬಂದಿದೆ. ನಂತರ 6 + 10 3ನೇ ತ್ರಿಕೋನೀಯ ಸಂಖ್ಯೆ ಮತ್ತು 4ನೇ ತ್ರಿಕೋನೀಯ ಸಂಖ್ಯೆ. 6 + 10 = 16. 5ನೇ ತ್ರಿಕೋನೀಯ ಸಂಖ್ಯೆ 10, 6ನೇ ತ್ರಿಕೋನೀಯ ಸಂಖ್ಯೆ 15. 10 + 15 ಕೂಡಿಸಿದಾಗ 25 ಪಡೆಯುತ್ತಿದ್ದೀರಿ. ಈಗ ನಾವು ಉತ್ತರ ಬಂದಂತಹ ಸಂಖ್ಯೆಗಳನ್ನು ಬರೆಯಬೇಕು. 4 9 16 25 ಈ ರೀತಿಯ ಸಂಖ್ಯೆಗಳು ನಮಗೆ ದೊರೆತಿವೆ. ಇವುಗಳು ಪೂರ್ಣ ವರ್ಗಗಳ ಶ್ರೇಣಿಗಳಾಗಿದ್ದಾವೆ. ವರ್ಗಗಳ ಶ್ರೇಣಿಯನ್ನು ನಾವು ಗಮನಿಸಿದಾಗ 4 9 16 25 ಮತ್ತು 36 ಈ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ಚಿತ್ರದೊಂದಿಗೆ ವಿವರಿಸಬಹುದೇ ಎಂದು ಕೇಳಿದ್ದಾರೆ. ಇಲ್ಲಿ ವರ್ಗಗಳ ಸಂಖ್ಯೆಗಳನ್ನಾಗಿ ನಾವು ಚುಕ್ಕೆಗಳೊಂದಿಗೆ ಬಿಡಿಸೋಣ. ಮೊದಲನೆಯದಾಗಿ 4 ಬಂದಿದೆ. 4 ಚುಕ್ಕೆಗಳನ್ನು ಬಿಡಿಸಿಕೊಳ್ಳಿ. 9 9 ಚುಕ್ಕೆಗಳು. 16 4 4ರಂತೆ 16 ಚುಕ್ಕೆಗಳು. 25 ಬಂದಿದೆ. 25ರಲ್ಲಿ 5 ಮತ್ತು 5ರಂತೆ 25 ಚುಕ್ಕೆಗಳನ್ನು ಬಿಡಿಸಿಕೊಳ್ಳಿ. ಆದ್ದರಿಂದ ನಾವು ಇಲ್ಲಿ ವರ್ಗಗಳ ಸಂಖ್ಯೆಗಳನ್ನು ಅಥವಾ ವರ್ಗಗಳ ಶ್ರೇಣಿಗಳನ್ನು ಪಡೆಯುತ್ತಿದ್ದೇವೆ.
ಪ್ರಶ್ನೆ ನಂಬರ್ 6, ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ? ಅಂದರೆ 1, 1 + 2, 1 + 2 + 4, 1 + 2 + 4 + 8 ತೆಗೆದುಕೊಳ್ಳಿ. ಈಗ ಈ ಪ್ರತಿ ಸಂಖ್ಯೆಗೆ 1 ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ? ಇದು ಏಕೆ ಹೀಗೆ ಎಂದು ಕೇಳಿದ್ದಾರೆ. ಇಲ್ಲಿ 2ರ ಘಾತ ಸಂಖ್ಯೆಗಳನ್ನು ನಾವು ಈಗ ಕೂಡಿಸುತ್ತಾ ಹೋಗಬೇಕು. 2ರ ಘಾತಗಳನ್ನು ಮೊದಲು ಬರೆದುಕೊಳ್ಳೋಣ. ಉತ್ತರ 2ರ ಘಾತಗಳು. 2ರ ಘಾತ ಎಂದರೆ ಮೊದಲನೆಯದಾಗಿ 2ರ ಘಾತ 0 ಎಂದು ತೆಗೆದುಕೊಳ್ಳಿ. 2ರ ಘಾತ 0 ಅಂದರೆ 2 ಇಲ್ಲಿ ಗುಣಿಸಲಾಗಿಲ್ಲ. ಆದ್ದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸದಿದ್ದಾಗ ನಾವು ಗುಣಲಬ್ಧವನ್ನಾಗಿ 1 ತೆಗೆದುಕೊಳ್ಳಬೇಕು. ಆದ್ದರಿಂದ 2ರ ಘಾತ 0 = 1. ಎರಡನೆಯದಾಗಿ 2ರ ಘಾತ 1 ಎಂದರೆ 2 1 ಬಾರಿ ಗುಣಿಸಲಾಗಿದೆ. ಉತ್ತರ 2. 2ರ ಘಾತ 2 ಎಂದರೆ 2 2 ಬಾರಿ ಗುಣಿಸಿದಾಗ 4 ಬರುತ್ತದೆ. 2ರ ಘಾತ 3 ಎಂದರೆ 2 ನಾವು 3 ಬಾರಿ ಗುಣಿಸಬೇಕು. 2 2 4, 4 2 8 ಬಂದಿದೆ. ನಂತರ 2 4 ಬಾರಿ ಗುಣಿಸಲಾಗಿದೆ. 2ರ ಘಾತ 4, 2 2 4, 4 2 8, 8 2 16, 16 ಬಂದಿದೆ. ಇಲ್ಲಿ ಸಂಖ್ಯೆಗಳನ್ನು ಗಮನಿಸಿ. 1 2 4 ಮತ್ತು 16 ಇವು 2ರ ಘಾತ ಸಂಖ್ಯೆಗಳಾಗಿವೆ. ಈಗ ನಾವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ 1. ಈಗ ಎರಡನೆಯದಾಗಿ ನಾವು 1 ಮತ್ತು 2 ಕೂಡಿಸಬೇಕು. ಅಂದರೆ 1ನೇ ಘಾತ ಸಂಖ್ಯೆ ಮತ್ತು 2ನೇ ಘಾತ ಸಂಖ್ಯೆ. ಮೊದಲನೆಯದಾಗಿ 2ರ ಘಾತ 0 = 1 ಬಂದಿದೆ. 2ರ ಘಾತ 1 2 ಬಂದಿದೆ. ಆದ್ದರಿಂದ 1 + 2 = 3 ಆಯಿತು. ನಂತರ ಈಗ ನಾವು 3 ಸಂಖ್ಯೆಗಳನ್ನು ಕೂಡಿಸಬೇಕು. 1 + 2 + 4 = 7 ಬಂದಿದೆ. ನಂತರ 4 ಸಂಖ್ಯೆಗಳನ್ನು ಕೂಡಿಸಿ. 1 + 2 + 4 + 8 ಇವುಗಳನ್ನು ಕೂಡಿಸಿದಾಗ 15 ಬಂದಿದೆ. ಕೊನೆಯದಾಗಿ 2ರ ಎಲ್ಲ ಘಾತ ಸಂಖ್ಯೆಗಳನ್ನು ಕೂಡಿಸಿದ್ದೇವೆ. 1 + 2 + 4 + 8 ಮತ್ತು +16 = 31 ಬಂದಿದೆ. ಆದ್ದರಿಂದ ಇಲ್ಲಿ ನಾವು ಸಿಗುವ ಶ್ರೇಣಿಯನ್ನು ಬರೆಯೋಣ. ಮೊದಲನೆಯದಾಗಿ 1, 3, 7, 15 ಮತ್ತು 31. ಇಲ್ಲಿ 3 ಬರೆಯಲಾಗಿಲ್ಲ, ಬರೆದುಕೊಳ್ಳಿ. 1, 3, 7, 15 ಮತ್ತು 31 ಇವು ನಮಗೆ ಸಿಗುವಂತಹ ಶ್ರೇಣಿಯಾಗಿದೆ. ನಮಗೆ ಸಿಕ್ಕ ಶ್ರೇಣಿಯ ಪ್ರತಿ ಸಂಖ್ಯೆಗೆ 1 ಸೇರಿಸಿದಾಗ ಇಲ್ಲಿ ಸಿಕ್ಕಂತಹ ಸಂಖ್ಯೆಗೆ 1 ಸೇರಿಸಿ ಎಂದು ಹೇಳಿದ್ದಾರೆ. ಸಿಕ್ಕಂತಹ ಸಂಖ್ಯೆಗಳು ನಮಗೆ ಇಲ್ಲಿ ಮೊದಲನೆಯದಾಗಿ 1 ಇದೆ. 1ಕ್ಕೆ 1 ಸೇರಿಸಿ. 1ಕ್ಕೆ 1 ಸೇರಿಸಿದಾಗ 2 ಬಂದಿದೆ. ಈಗ ನಾವು 1 + 2 3 ಬಂದಿದೆ. 3ಕ್ಕೆ 1 ಸೇರಿಸಬೇಕು, 4 ಬರುತ್ತದೆ. ನಂತರ 15 + 1 = 16. 31ಕ್ಕೆ 1 ಸೇರಿಸಿದಾಗ 36 ಬಂದಿದೆ. ಆದ್ದರಿಂದ ನಮಗೆ ದೊರೆಯುವಂತಹ ಸಂಖ್ಯೆಗಳು ಅಥವಾ ದೊರೆಯುವಂತಹ ಶ್ರೇಣಿ 2 + 8 + 16 + 36. ಇಲ್ಲಿ 2, 4, 8, 16, 36 ಎಂದು ಬರೆದುಕೊಳ್ಳಿ. ಆದ್ದರಿಂದ ಈ ಸಂಖ್ಯೆಗಳನ್ನು ಯಾವುದೇ ನಿರ್ದಿಷ್ಟ ಗಣಿತ ಶ್ರೇಣಿಗೆ ಸೇರದ ಸಂಖ್ಯೆಗಳ ಗುಂಪು ಎಂದು ಹೇಳಬಹುದು. ಇವುಗಳಲ್ಲಿ ಕೆಲವು ಘಾತ ಸಂಖ್ಯೆ, ಪೂರ್ಣ ವರ್ಗಗಳ ಸಂಖ್ಯೆ ಅಥವಾ ಘನ ಸಂಖ್ಯೆಯಾಗಿದೆ. ಆದ್ದರಿಂದ ಹೆಚ್ಚು ನಿರ್ದಿಷ್ಟ ವಿನ್ಯಾಸ ಕಂಡುಬರುವುದಿಲ್ಲ. ಈಗ ನಾವು ಈ ರೀತಿಯಾಗಿ 2ರ ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ ಯಾವುದೇ ವಿಭಿನ್ನ ರೀತಿಯಾದಂತಹ ಶ್ರೇಣಿಯನ್ನು ಪಡೆದಿಲ್ಲ. ಆದ್ದರಿಂದ ಇಲ್ಲಿ ಯಾವುದೇ ಹೆಚ್ಚು ನಿರ್ದಿಷ್ಟ ವಿನ್ಯಾಸ ಕಂಡುಬರುವುದಿಲ್ಲ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7, ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಅವುಗಳಿಗೆ 1 ಕೂಡಿದಾಗ ಏನಾಗುತ್ತದೆ? ಯಾವ ಶ್ರೇಣಿಯನ್ನು ಪಡೆಯುವಿರಿ? ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ ಎಂದು ಕೇಳಿದ್ದಾರೆ. ಮೊದಲನೆಯದಾಗಿ ನಾವು ಈಗ ತ್ರಿಕೋನೀಯ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. ನಂತರ ನಾವು ಆ ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಪುನಃ 1 ಸೇರಿಸಬೇಕಾಗಿದೆ. ಮೊದಲನೆಯದಾಗಿ ತ್ರಿಕೋನೀಯ ಸಂಖ್ಯೆಗಳನ್ನು ಬರೆದುಕೊಳ್ಳಿ. ತ್ರಿಕೋನೀಯ ಸಂಖ್ಯೆಗಳು 1, 3, 6, 10, 15 ಮತ್ತು 21. ಈ ಸಂಖ್ಯೆಗಳಿಗೆ ಈಗ ನಾವು 6ರಿಂದ ಗುಣಿಸೋಣ. 6ರಿಂದ ಗುಣಿಸಿದಾಗ ಮೊದಲ ಸಂಖ್ಯೆ 1 ಬರೆದುಕೊಳ್ಳಿ. 1 × 6 6. ಎರಡನೇ ಸಂಖ್ಯೆ 3 ಇದೆ. 3ನ್ನು 6ರಿಂದ ಗುಣಿಸಿದಾಗ 18 ಬರುತ್ತದೆ. ನಂತರ 6ನ್ನು 6ರಿಂದ ಗುಣಿಸಿ 36. 10ನ್ನು 6ರಿಂದ ಗುಣಿಸಿದಾಗ 60. 15ನ್ನು 6ರಿಂದ ಗುಣಿಸಿದಾಗ 90. ಕೊನೆಯ ಸಂಖ್ಯೆ 21ನ್ನು 6ರಿಂದ ಗುಣಿಸಿದಾಗ 126 ಬಂದಿದೆ. ಈಗ ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿದ ಶ್ರೇಣಿ. ಈಗ 6ರಿಂದ ಗುಣಿಸಿದಂತಹ ಶ್ರೇಣಿಯನ್ನು ಬರೆದುಕೊಳ್ಳೋಣ. ಉತ್ತರಗಳು 6, 18, 36, 60, 90 ಮತ್ತು 126. ಇದು 6ರಿಂದ ಗುಣಿಸಿದಾಗ ಬಂದಂತಹ ಶ್ರೇಣಿ. ಈಗ ನಾವು ಈ ಬಂದಂತಹ ಶ್ರೇಣಿಗೆ ಎಲ್ಲ ಸಂಖ್ಯೆಗಳಿಗೆ ಪುನಃ 1 ಕೂಡಿಸಬೇಕು. ಇಲ್ಲಿ 1 ಕೂಡಿಸಲು ಹೇಳಿದ್ದಾರೆ. ಆದ್ದರಿಂದ ಈಗ ಸಿಕ್ಕ ಶ್ರೇಣಿಗೆ 1 ಕೂಡಿಸಿದಾಗ ಮೊದಲ ಸಂಖ್ಯೆ 6 ಬಂದಿದೆ. 6ಕ್ಕೆ 1 ಸೇರಿಸೋಣ. 6 + 1 7. ಎರಡನೇ ಸಂಖ್ಯೆ 18 ಇದೆ. 18 + 1 19.
ಇಲ್ಲಿ 36 ಪ್ಲಸ್ 1 37, 60 ಪ್ಲಸ್ 1 61, 90 ಪ್ಲಸ್ 1 91, 126 ಪ್ಲಸ್ 1 127 ಬಂದಿದೆ. ಆದ್ದರಿಂದ ಒಂದನ್ನು ಸೇರಿಸಿದಾಗ ನಾವು ಪಡೆಯುವಂತಹ ಶ್ರೇಣಿ 7, 19, 37, 61, 91 ಮತ್ತು 127 ಆಗಿದೆ. ಆದ್ದರಿಂದ ಇಲ್ಲಿ ನಾವು ಸಿಕ್ಕಂತಹ ಸಂಖ್ಯೆಗಳ ಶ್ರೇಣಿಗಳನ್ನು ಷಡ್ಭುಜ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಇಲ್ಲಿ ಚಿತ್ರವನ್ನು ಕೂಡ ನಾವು ತೋರಿಸಿದ್ದೇವೆ. ಚಿತ್ರದೊಂದಿಗೆ ವಿವರಿಸಬಲ್ಲಿರಾ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನೀವು ಚಿತ್ರವನ್ನು ಕೂಡ ಬಿಡಿಸಿಕೊಳ್ಳಿ. ಮೊದಲನೆಯದಾಗಿ 1, ಎರಡನೆಯದಾಗಿ 7, ಇದು ಕೂಡ ಒಂದು ಷಡ್ಭುಜ ಸಂಖ್ಯೆಯಾಗಿದೆ. ಚಿತ್ರದಲ್ಲಿ ನೀವು ಗಮನಿಸಬಹುದು. ಎರಡನೆಯದಾಗಿ 19, ಮೂರನೆಯದಾಗಿ 37. ಇಲ್ಲಿ 4 ಷಡ್ಭುಜ ಸಂಖ್ಯೆಗಳನ್ನು ನಾವು ಚಿತ್ರದೊಂದಿಗೆ ವಿವರಿಸಿದ್ದೇವೆ. ಪ್ರಶ್ನೆ ನಂಬರ್ 8, ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿದಾಗ ಏನಾಗುತ್ತದೆ? ಅಂದರೆ 1 ಪ್ಲಸ್ 7, 1 ಪ್ಲಸ್ 7 ಪ್ಲಸ್ 19, 1 ಪ್ಲಸ್ 7 ಪ್ಲಸ್ 19 ಪ್ಲಸ್ 37 ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ? ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲಿರಾ ಎಂದು ಕೇಳಿದ್ದಾರೆ. ಈಗ ನಾವು ಷಡ್ಭುಜ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋಗೋಣ. ಮೊದಲನೆಯದಾಗಿ ಇಲ್ಲಿ ಚಿತ್ರವನ್ನು ಬಿಡಿಸಿದ್ದೇವೆ, ಬಿಡಿಸಿಕೊಳ್ಳಿ. ಉತ್ತರ ಇವುಗಳನ್ನು ಹಂತ ಹಂತವಾಗಿ ಕೂಡಿಸೋಣ. ಮೊದಲನೇ ಸಂಖ್ಯೆ 1 ಪ್ಲಸ್ 7. ಇಲ್ಲಿ ಷಡ್ಭುಜ ಸಂಖ್ಯೆಗಳನ್ನು ನಾವು ಕೂಡಿಸುತ್ತಾ ಹೋಗಿದ್ದೇವೆ. 1 ಪ್ಲಸ್ 7, 1 ಪ್ಲಸ್ 7 ಪ್ಲಸ್ 19, 1 ಪ್ಲಸ್ 7 ಪ್ಲಸ್ 19 ಪ್ಲಸ್ 37. ಈಗ ಸಂಖ್ಯೆಗಳ ಮೊತ್ತವನ್ನು ನಾವು ಬರೆಯೋಣ. ಮೊದಲನೆಯದಾಗಿ 1, ಎರಡನೆಯದಾಗಿ 1 ಪ್ಲಸ್ 7 ಕೂಡಿಸಿದಾಗ 8 ಬಂದಿದೆ. ಎರಡನೆಯದಾಗಿ 1 ಪ್ಲಸ್ 7 ಪ್ಲಸ್ 19, ಉತ್ತರ 27. 1 ಪ್ಲಸ್ 7 ಪ್ಲಸ್ 19 ಪ್ಲಸ್ 37 64 ಬಂದಿದೆ. 1 ಪ್ಲಸ್ 7 ಪ್ಲಸ್ 19 ಪ್ಲಸ್ 37 ಪ್ಲಸ್ 61 125. ಈಗ ನಾವು ಸಂಖ್ಯೆಗಳನ್ನಷ್ಟೇ ಬರೆಯೋಣ. ಮೊದಲನೆಯದಾಗಿ ಮೊತ್ತ ಸಂಖ್ಯೆಗಳು 1, 8, 27, 64 125 ಬಂದಿದೆ. ಆದ್ದರಿಂದ ಇದೇ ಸಂಖ್ಯೆಗಳನ್ನು ನಾವು ಪುನಃ ಬರೆಯೋಣ. 1ಅನ್ನು 1ರ ಕ್ಯೂಬ್ ಎಂದು ಬರೆಯಲಾಗಿದೆ. 1ಅನ್ನು 3 ಬಾರಿ ಗುಣಿಸಿದಾಗಲೂ ಕೂಡ ನಾವು 1ಅನ್ನೇ ಪಡೆಯುತ್ತೇವೆ. ಆದ್ದರಿಂದ 1ರ ಕ್ಯೂಬ್. 8ಅನ್ನು 2ರ ಕ್ಯೂಬ್ ಎಂದು ಬರೆಯಲಾಗಿದೆ. 2ಅನ್ನು 3 ಬಾರಿ ಗುಣಿಸಿದಾಗ ನೀವು 8ಅನ್ನು ಪಡೆಯಬಹುದು. 2 2 4, 4 2 8. 27ಅನ್ನು 3ರ ಕ್ಯೂಬ್ ಎಂದು ಬರೆದಿದ್ದೇವೆ. 3 3 9, 9 3 27. 64ಅನ್ನು 4ರ ಕ್ಯೂಬ್ ಎಂದು ಬರೆಯಲಾಗಿದೆ. 4 4 16, 16 4 64. 125ಅನ್ನು 5ರ ಕ್ಯೂಬ್ ಎಂದು ಬರೆಯಲಾಗಿದೆ. 5 5 25, 25 125. ಆದ್ದರಿಂದ ನೀಡಿದ ಶ್ರೇಣಿಯನ್ನು ಹಂತ ಹಂತವಾಗಿ ಸೇರಿಸಿದರೆ ನಿಮಗೆ ಘನ ಸಂಖ್ಯೆಗಳ ಶ್ರೇಣಿ ಅಥವಾ ಕ್ಯೂಬಿಕ್ ನಂಬರ್ ಸೀಕ್ವೆನ್ಸ್ ದೊರೆಯುತ್ತದೆ ಎಂದು ಬರೆದುಕೊಳ್ಳಿ. ನಂತರ ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಅದನ್ನು ವಿವರಿಸಬಲ್ಲಿರಾ ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಘನದ ಚಿತ್ರವನ್ನು ಬಳಸಿಕೊಂಡು ವಿವರಿಸೋಣ. ಉತ್ತರ: ಒಂದು ಸಂಖ್ಯೆಯನ್ನು 3 ಸಾರಿ ಗುಣಿಸಿದಾಗ ಸಿಗುವಂತಹ ಉತ್ತರ 1 × 1 = 1. ಅದನ್ನು ನಾವು 1ರ ಕ್ಯೂಬ್ ಎಂದು ಬರೆದಿದ್ದೇವೆ. 2 ಈ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರುವಂತಹ ಉತ್ತರ 2 × 2 × 2 = 8. ಅದನ್ನು ನಾವು 2ರ ಕ್ಯೂಬ್ ಎಂದು ಬರೆಯಬಹುದು. 3 ಈ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಸಿಗುವ ಉತ್ತರ 3 × 3 × 3 = 25. ಅದನ್ನು ನಾವು 3ರ ಕ್ಯೂಬ್ ಎಂದು ಬರೆದಿದ್ದೇವೆ. 4 ಈ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಸಿಗುವಂತಹ ಉತ್ತರ 4 × 4 × 4 = 64. ಅದನ್ನು ನಾವು 4ರ ಕ್ಯೂಬ್ ಎಂದು ಬರೆದಿದ್ದೇವೆ. 1ರ ಕ್ಯೂಬ್, 2ರ ಕ್ಯೂಬ್, 4ರ ಕ್ಯೂಬ್ ಎಂದು ಬರೆಯಿರಿ. ಈಗ 1ರ ಕ್ಯೂಬ್ನ ಚಿತ್ರವನ್ನಾಗಿ 1 ಕ್ಯೂಬನ್ನು ನಾವು ಬರೆಸಿದ್ದೇವೆ. 2ರ ಕ್ಯೂಬ್ನ ಚಿತ್ರವಾಗಿ ಇಲ್ಲಿ 8 ಕ್ಯೂಬ್ಗಳನ್ನು ತೋರಿಸಲಾಗಿದೆ, ನೀವು ನೋಡಬಹುದು. 3ನೇ ಕ್ಯೂಬ್ ಆಗಿ 27 ಚೌಕಗಳನ್ನು ಕೂಡಿಸಬೇಕು. 4ರ ಕ್ಯೂಬ್ ಆಗಿ 64 ಚೌಕಗಳನ್ನು ಕೂಡಿಸಿ ಇಲ್ಲಿ ನಾವು ಘನವನ್ನು ತಯಾರಿಸಿದ್ದೇವೆ. ಈ ರೀತಿಯಾಗಿ ನೀವು ಚಿತ್ರವನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 9, ಕೋಷ್ಟಕ 1ರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಕೋಷ್ಟಕ 1ಅನ್ನು ಬರೆದುಕೊಳ್ಳಿ. ಕೋಷ್ಟಕ 1ಅನ್ನು ನಾವು ಬರೆದು ತೋರಿಸಿದ್ದೇವೆ. ನಂತರ ಇದನ್ನೇ ನಾವು ಚಿತ್ರದೊಂದಿಗೆ ವಿವರಿಸಬೇಕು. ಇಲ್ಲಿ ನೀವು ನೋಡಬಹುದು ಉತ್ತರದಲ್ಲಿ ಕೋಷ್ಟಕ 1ರಲ್ಲಿನ ಚಿತ್ರಗಳ ವಿನ್ಯಾಸಗಳು. ಇದನ್ನು ನೀವು ಕೋಷ್ಟಕ 2ರಲ್ಲಿ ನೋಡಬಹುದಾಗಿದೆ. ಉತ್ತರವನ್ನಾಗಿ ನೀವು ಕೋಷ್ಟಕ 1 ಮತ್ತು ಕೋಷ್ಟಕ 2ಅನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. ಕೋಷ್ಟಕ 2ರಲ್ಲಿನ ಚಿತ್ರಗಳನ್ನು ನೀವು ಉತ್ತರವನ್ನಾಗಿ ಬಿಡಿಸಿಕೊಳ್ಳಬೇಕು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 5ರಿಂದ ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 8ರಿಂದ ಇನ್ನುಳಿದ ಪೇಜ್ಗಳಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 6ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 6ನೇ ತರಗತಿ ಗಣಿತ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.